ನಮಸ್ಕಾರ, ನಾನು ನಿಮ್ಮ ವೀರ್ ಫ್ರಮ್ ವೀರ್ ಸಸ್ಪೆಕ್ಟ್ಸ್ ಯೂಟ್ಯೂಬ್ ಚಾನೆಲ್. ಕರ್ನಾಟಕದಲ್ಲಿ ಇಡೀ ಸೆನ್ಸೇಷನ್ ಹುಟ್ಟಾಕಿರೋ ಒಂದು ವಿಡಿಯೋ, ಸಿಕ್ಕಾಪಟ್ಟೆ ವ್ಯೂಸ್ ಪಡೆದಿರತಕ್ಕಂತ ಕನ್ನಡದ ಏಕೈಕ ವಿಡಿಯೋ, ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರೋ ಒಂದೇ ವಿಡಿಯೋ, ಸೌಜನ್ಯ ಕೇಸ್ ಸಮೀರ್ MD ಅವರು ಮಾಡಿರ್ತಕ್ಕಂತ ಆ ಒಂದು ವಿಡಿಯೋ ಕರ್ನಾಟಕದಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅವ್ರಿಗೆ ಬೆದರಿಕೆ ಕಾಲ್ಗಳಾಗ್ಲಿ, ಅವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲವೊಂದು ವಿಷಯಗಳು ಆಗ್ಲೇ ನಡೆದೋಗ್ತಾ ಇದ್ದಾವೆ. ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ನ ಆಗ್ಲೇ ಬಳ್ಳಾರಿ ಕೌಲ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ದಾಖಲಾಗಿದೆ. ಇವಾಗ ಸಮೀರ್ ಬೈ ಹೆಂಗಿದ್ದಾರೆ? ಸಮೀರ್ ಬೈ ಇವಾಗ ಏನಿಲ್ಲ, ಎಂಕ್ವೈರಿಗೆ ಹೋಗಿದ್ರು, ಚೆನ್ನಾಗಿದ್ದಾರೆ, ಆಲ್ಮೋಸ್ಟ್ ಈಸ್ ಫೈನ್, ಚೆನ್ನಾಗಿದ್ದಾರೆ. ಒಂದು ವಿಡಿಯೋ ಕಂಡ್ರೆ ಎಷ್ಟು ವೈರಲ್ ಆಯ್ತು, ನೀವೆಲ್ರು ನೋಡೇ ಇದ್ದೀರಾ. ಹತ್ತತ್ರ 1.5 ಕೋಟಿ ಜನ ಆ ವಿಡಿಯೋನ ನೋಡಿದ್ದಾರೆ. ಹತ್ತತ್ರ 7 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 1 ಮಿಲಿಯನ್ಗಿಂತ ಹೆಚ್ಚು ಲೈಕ್ಸ್, 40,000ಕ್ಕಿಂತ ಅಧಿಕ ಕಮೆಂಟ್ಸ್ ಗಳನ್ನ ಆ ವಿಡಿಯೋ ಪಡೆದುಕೊಂಡಿದೆ. ಎಲ್ಲೆಡೆ ಭಾರಿ ಸದ್ದು ಮಾಡಿರೋದು ಒಂದು ವಾರದಿಂದ ದೂತ ಚಾನಲ್ ಅಲ್ಲಿ ಬಂದಿರತಕ್ಕಂತ ಸೌಜನ್ಯ ಕೇಸ್ ಏನ್ ಸಮೀರ್ ಬೈ ಮಾಡಿದ್ರಲ್ಲ ಆ ವಿಡಿಯೋ. ನಾನು ಇವಾಗ ಕೆಲವೊಂದು ಈ ಟ್ರಾಲ್ ಪೇಜಸ್ ಅವರು ಹಾಕಿರತಕ್ಕಂತ ಟ್ರಾಲ್ಸ್, ಆ ಮೀಮ್ಸ್ ನ ನಾನು ಒಂದ್ಸರಿ ನೋಡ್ತೀನಿ, ಓದ್ತೀನಿ ನಿಮ್ ಮುಂದೆ, ಅದಕ್ಕೆ ರಿಯಾಕ್ಟ್ ಮಾಡೋಣ. ಇವಾಗ ರಿಯಾಕ್ಟ್ ಮಾಡ್ತಾ ಹೋಗೋಣ. ಕೆಲವೊಂದಕ್ಕೆ ಹೆಂಗಿರುತ್ತೆ ಏನಿರುತ್ತೆ ಅಂತ ನೋಡ್ಕೊಂಡು ಮಾತಾಡ್ಕೊಂತ ಹೋಗೋಣ. ಕೆಲವೊಂದು ಅಂದ್ರೆ ಬೇಡದೇ ಇರೋರು ಕಮೆಂಟ್ಸ್ ಗಳನ್ನ ಹಾಕಿರ್ತಾರೆ, ನೋಡ್ಕೊಂಡಿರ್ತೀರಾ, ನೀವೆಲ್ಲ ಓದಿರ್ತೀರಾ. ಅವ್ರು ಪರನೂ ಇರುತ್ತೆ, ವಿರೋಧನೂ ಇರುತ್ತೆ. ಇದೊಂದ್ ರೀತಿ ಈ ಕೇಸ್ನ ನಾವ್ ಯಾವಾಗ್ಲೂ ಎಮೋಷನಲ್ ಆಗಿ ನೋಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದು 12 ವರ್ಷದ ಕೆಳಗಡೆನೆ ಆಗಿರೋ ಕೇಸ್ ಆಗಿರೋದ್ರಿಂದ ನಾನು ಒಂದ್ 3-4 ವರ್ಷದಿಂದ ಈ ಕೇಸ್ ಬಗ್ಗೆ ನಾನು ಮಾತಾಡ್ತಾನೆ ಇದ್ದೀನಿ. ವಾಟ್ಸಪ್, ಇನ್ಸ್ಟಾಗ್ರಾಮ್ ಸ್ಟೋರಿಗಳೆಲ್ಲ ಆಗ್ತಾ ಇದ್ದೆ, ನೋಡಿರ್ತೀರಾ ಆಲ್ಮೋಸ್ಟ್. ಈಗ ಆ ಕೆಲವೊಂದು ಮೀಮ್ಸ್ ಗಳಿಗೆ ರಿಯಾಕ್ಟ್ ಮಾಡ್ಕೊಂತ ಹೋಗೋಣ ನಾವು. ಈ ಫಸ್ಟ್ನೇದ್ ಬಂದ್ಬಿಟ್ಟು ನಾನು ಇಲ್ಲಿ ಹಾಕ್ತೀನಿ ನಿಮಗೆ, ನೋಡ್ರಿ. ಅಲ್ಲ ಗುರು, ನೀನ್ ಮಾಡಿರೋ ವಿಡಿಯೋ ಓಕೆ, ನೀನ್ ಹೇಳಿರೋ ಇನ್ಫಾರ್ಮೇಶನ್ ನಿಜಾನೋ ಸುಳ್ಳೋ ಜನ ತಗೊಂಡಿದ್ದಾರೆ, ಆದ್ರೆ ವಿಡಿಯೋನ ನೀನೇ ಪ್ರೈವೇಟ್ಗೆ ಹಾಕಿ ತಿರ್ಗಾ ನೀನೇ ಡಿಲೀಟ್ ಆಗಿದೆ ಅಂತ ಸುಳ್ಳು ಹೇಳೋದು ಏನಿತ್ತು? ಕಿರಿಕ್ ಹೈಕ್ಳು ಗುರು, ಇವರು ವಿಡಿಯೋ ಡಿಲೀಟ್ ಆಗಿದೆ ಅಂತ ಎಲ್ಲೂ ಹೇಳಿರ್ಲಿಲ್ಲ. ಅವ್ರಿಗೆ ಯಾವಾಗ ಆ ವಿಡಿಯೋನ ಹಾಕ್ತಾರೆ, ಅದು ಅತಿ ಹೆಚ್ಚು ವ್ಯೂಸ್ ನ ಪಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಅವಾಗ ಆ ವಿಡಿಯೋನ ಅವರು ಪ್ರೈವೇಟ್ಗೆ ಹಾಕ್ತಾರೆ. ಅನ್ಲಿಸ್ಟೆಡ್ ಪ್ರೈವೇಟ್ ಅಂತ ಬರುತ್ತೆ. ಸೊ ಪ್ರೈವೇಟ್ಗೆ ಹಾಕ್ತಾರೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ಗಳಿಗೆ ಕಾಣಲ್ಲ ಆ ವಿಡಿಯೋ. ಯಾವ ಒಂದು ಯೂಟ್ಯೂಬರ್ ಹಾಕಿರ್ತಾನಲ್ಲ ಅವ್ರಿಗಷ್ಟೇ ಗೊತ್ತಾಗುತ್ತೆ. ಸೊ ಅದನ್ನ ಅವರು ಡಿಲೀಟ್ ಮಾಡಿರಲ್ಲ, ಪ್ರೈವೇಟ್ಗೆ ಹಾಕ್ತಾರೆ. ಅಂದ್ರೆ ಯಾವ್ದೇ ಒಬ್ಬ ಮನುಷ್ಯಂಗಾದ್ರೂ ಭಯ ಆಗಕ್ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನೇ ಸಮೀರ್ ಬೈ ಕೂಡ ಮಾಡಿದ್ದು. ಅದಾದ್ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು ಅಥವಾ ಗಿರೀಶ್ ಮಠಣ್ಣ ಅವರಾಗಿರ್ಬೋದು, ಅವರು ಫೋನ್ ಕರೆ ಮೂಲಕ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾರೆ. ಸೊ ಅವಾಗ ಅವ್ರು ಮತ್ತೆ ಆ ವಿಡಿಯೋನ ರಿಕವರಿ ಮಾಡ್ತಾರೆ. ಸೊ ಅದಾದ್ಮೇಲೆ ಯೂಟ್ಯೂಬ್ ಕಿತ್ಕೊಂಡು ಹೋಗುತ್ತೆ, ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಏನಿತ್ತು ಕಿತ್ಕೊಂಡು ಹೋಗುತ್ತೆ ವಿಡಿಯೋ ವ್ಯೂಸ್ಗೆ. ಇನ್ನೊಂದಿದೆ, ವಿಡಿಯೋ ಜಾಸ್ತಿ ಶೇರ್ ಆಗೋದ್ರಿಂದ ಈ ಯೂಟ್ಯೂಬರ್ಗೆ ಲಾಭ ಆಗುತ್ತೆ ವಿನಃ ಸೌಜನ್ಯಗೆ ನ್ಯಾಯ ಸಿಗುವಂತ ಕೆಲಸ ಅಂತೂ ಖಂಡಿತ ಆಗಲ್ಲ, ಇದಂತೂ ಸತ್ಯ. HV ಹಳ್ಳಿ ಟ್ರೋಲ್ಸ್, ಅಗ್ರಿಬೊಮ್ಮನಹಳ್ಳಿ ಟ್ರೋಲ್ಸ್ ಬೈ, ವಿಡಿಯೋ ಜಾಸ್ತಿ ಶೇರ್ ಆಗೋದ್ರಿಂದ ಅವರಿಗೆ ದುಡ್ಡು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಕರ್ನಾಟಕದಲ್ಲಿ 1.5 ಕೋಟಿ ಜನಕ್ಕೆ ಪ್ರತಿಯೊಬ್ರು ಮನೆಗೆ ತಲುಪಿಸಿರೋದು ಸಮೀರ್ MD ಬೈ. ಅವರಿಗೆ ನಿಜವಾಗ್ಲೂ ಆ ಗಟ್ಸ್ಗೆ ಸೆಲ್ಯೂಟು. ಈ ಕೆಲಸ ನೀವು ಕೂಡ ಮಾಡಕ್ ಆಗ್ತಿರ್ಲಿಲ್ಲ. ಏನಿದು HV ಹಳ್ಳಿ ಟ್ರೋಲ್ಸ್, ನಿಜ ಬೈ. ಪ್ರತಿಯೊಬ್ರು ಮನೆಗೂ 3ನೇ ಕ್ಲಾಸ್ ಹುಡುಗರಿಗೂ ಅರ್ಥ ಆಗೋ ರೀತಿನಲ್ಲಿ ಅವ್ರು ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. 1-2 ಸರಿ ವಿಡಿಯೋಗಳನ್ನ ಕೇಳಿ ನೀವು, ಆಯ್ತಾ? ಮುಂದಿನದಕ್ಕೆ ಬರೋಣ. ಧರ್ಮಸ್ಥಳವನ್ನ ಜೈನರ ಒಂದು ದೇವಸ್ಥಾನ ಅಂತ ಹೇಳ್ತಾರೆ, ಅಥವಾ ಜೈನರಿಗೆ ಸಂಬಂಧಪಟ್ಟ ಒಂದು ಸಂಸ್ಥಾನ. ತುಂಬಾ ಸ್ಟ್ರೇಟ್ ಆಗಿ ಹೇಳ್ತಾ ಕೇಳಿ. ಹೌದು, ಜೈನರ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಜಾಗದಲ್ಲಿಯೇ ಶೈವ ಸಂಪ್ರದಾಯದ ಶಿವನನ್ನ ಪೂಜಿಸ್ತಾರೆ. ವೈಷ್ಣವ ಪಂಥವನ್ನ ಅನುಸರಿಸುವ ಮಾಧ್ವರು ಅದಕ್ಕೆ ಪೂಜೆಯನ್ನ ಮಾಡ್ತಾರೆ. ಶೈವ, ವೈಷ್ಣವ ಮತ್ತು ಜೈನ 3 ಸಮುದಾಯಗಳ ವಿಭಿನ್ನವಾದಂತಹ ಪೂಜಾ ವಿಧಾನಗಳಲ್ಲಿ ಅಲ್ಲಿ ಪೂಜೆ ಆಗುತ್ತೆ. ಅದು ಧರ್ಮಸ್ಥಳ. ಇವ್ನು ಯಾರೋ ಬಂದು ಏನೋ ಮಾತಾಡಿ
ಅದಕ್ಕೆ ಇನ್ನೊಂದ್ 2-3 ಯೂಟ್ಯೂಬ್ ಚಾನೆಲ್ಗಳು ಸೇಲ್ ಆಗಿರ್ತಾರ. ಅವರು ಧರ್ಮಸ್ಥಳದಲ್ಲಿ ನಡೆದಿದೆ ಸೌಜನ್ಯ ಹತ್ಯೆ, ಅದು ಮಾಡಿದಂಥವರು ಇಂಥವ್ರೆ, ಇವರೇ ಕೋರ್ಟ್ಗಳು ಜಡ್ಜ್ಗಳು ಇವರೇ ಆಗ್ಬಿಡ್ಲಿ. ನಾನು ಕೇಳ್ತಾ ಇರೋದು, ಇವರೇ ದೊಡ್ಡ ಪುರಾಣಗಳ ತರ ಮಾತಾಡ್ತಾರೆ, ದೊಡ್ಡ ಇವರೇ ಎಲ್ಲಾ ತಿಳಿದಿರೋರು, ಇವರೇ ಎಲ್ಲಾ ವಿಚಾರವಂತರು. ಯಾಕೆ ಕೋರ್ಟು ಕಚೇರಿ ಅನ್ನೋದಿಲ್ವ ಈ ದೇಶದಲ್ಲಿ? ಈ ದೇಶದಲ್ಲಿ ಯಾರು ಹೇಳೋರು ಕೇಳೋರೇ ಇಲ್ಲ. ನೋಡಿ ಹೆಂಗಿದೆ ಈ ಕಾಲು. ಕೇಸ್ ಬಗ್ಗೆ ಧ್ವನಿ ಎತ್ತೋಕೆ ನರ ಇಲ್ದೇ ಇರೋ ಸು ಮಕ್ಕಳು ಈಗ ಬಂದಿರೋ ಸಮೀರ್ ಬ್ರೋ ಹಿಂದೂ ಧರ್ಮ ದೇವಾಲಯದ ಹೆಸರು ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ಸಮೀರ್ ಅವರು ನ್ಯಾಯ ಕೇಳ್ತಿರೋದು ಹಿಂದೂ ಹೆಣ್ಣು ಮಗಳಿಗಾಗಿ ಅನ್ನೋದು. ಬೈ ಇಲ್ಲಿ ಯಾಕೆ ಧರ್ಮ ಬರ್ತೈತಿ? ಬೈ ಧರ್ಮ ಯಾಕೆ ಬರ್ತೈತಿ ಇಲ್ಲಿ? ಅಲ್ಲಿ ಅವರು ನ್ಯಾಯ ಕೇಳ್ತಾ ಇದ್ದಾರೆ. ಆ ಕೇಸ್ ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಅಫಿಡಿಯೇಟ್ ಅಲ್ಲಿ ಏನಿತ್ತು, ಸ್ವತಃ ಆ ಗೌಡ್ರು ಈ ದೇವಾಲಯ ಜೈನರಿಗೆ ಸೇರಿದ್ದು ಅಂತ ಏನ್ ಅಫಿಡಿಯೇಟ್ ಅಲ್ಲಿ ತೋರಿಸಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ, ಅದನ್ನ ಸಮೀರ್ ಬೈ ಹೇಳಿರೋದು. ಸಮೀರ್ ಬೈ ತಮ್ಮ ಸ್ವಂತ ಬುದ್ಧಿ ಖರ್ಚು ಮಾಡ್ಬಿಟ್ಟು ಏನು ಇದ್ರಲ್ಲಿ ಹೇಳಿಲ್ಲ. ಪ್ರತಿಯೊಂದು ಅಫಿಡಿಯೇಟ್ ಅಲ್ಲಿ ಇರೋದು ತಮ್ಮ ಹತ್ರ ದಾಖಲೆಗಳನ್ನ ಇಟ್ಕೊಂಡು ಈ ವಿಡಿಯೋ ಮಾಡಿದ್ದಾರೆ ಸಮೀರ್ ಬೈ. ಅದಕ್ಕೆ ಎಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಅಂತಂದ್ರೆ ಅವ್ರಿಗೆ ರಿಸಲ್ಟ್ ಇದು. ಆದ್ರೆ ಜನಗಳು ಹೆಂಗೆಂಗೋ ತಿರುಚ್ತಾ ಇದ್ದಾರೆ ಇದನ್ನ ಧರ್ಮ ಜಾತಿ ಅನ್ಕೊಂಡು. ಯಾಕೆ ಧರ್ಮ ಜಾತಿ ಬರುತ್ತೆ ಬೈ ಇಲ್ಲಿ? ಧರ್ಮ ಜಾತಿ ಯಾಕೆ ಬರುತ್ತೆ ಇಲ್ಲಿ? ಒಬ್ಬ ಯೂಟ್ಯೂಬರು ಸತ್ಯ ಹೇಳಿದ ಅಂತಂದ್ರೆ FIR ಆಗುತ್ತೆ. ಇವಾಗಿನ ಪರಿಸ್ಥಿತಿ ಅದು ಅಲ್ವಾ? FIR ಹಾಕಿದಂತ ಈ ಏನು ಪೊಲೀಸರು ಇದ್ದಾರೆ, ಸುಮೋಟೋ ಕೇಸ್ ಹಾಕಿದಂತ ಪೊಲೀಸರು, ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗುತ್ತೆ ಅಂತ ಹೇಳಿ ಒಬ್ಬ ಯೂಟ್ಯೂಬ್ ವರದಿ ಮಾಡಿರ್ತಕ್ಕಂಥ ಯೂಟ್ಯೂಬರ್ ಮೇಲೆ ನೀವೇನು ಸುಮೋಟೋ ಕೇಸ್ ಹಾಕಿದ್ದೀರಾ, ಹೋಗ್ಬಿಟ್ಟು ಅಲ್ಲಿ ಯಾರು ಮೀಮ್ಸ್ ಟ್ರೋಲ್ಸ್ ಮಾಡಿ ಅವ್ರನ್ನ ಮತಗಳನ್ನ ಇಲ್ಲಿ ಬೇರ್ಪಡಿಸಿ ಧರ್ಮಗಳು ಪ್ರಚೋದನೆ ಮಾಡ್ತಾ ಇದ್ದಾರೆ, ಅವ್ರನ್ನ ಹಿಡ್ಕೊಳ್ಳಿ. ಆದ್ರೆ ಆ ಕೆಲಸ ಮಾಡಿ. ಅದು ಬಿಟ್ಬಿಟ್ಟು ನೀವಿಲ್ಲಿ ಬಂದು ದಾಖಲೆ ಸಮೇತ ವರದಿ ಮಾಡಿರೋ ಒಬ್ಬ ಯೂಟ್ಯೂಬರ್ಗೆ ಹೆಂಗ್ ಸುಮೋಟೋ ಕೇಸ್ ಹಾಕ್ತೀರಾ ಸರ್? ನೀವು FIR ಹೆಂಗ್ ಮಾಡ್ತೀರಾ ನೀವು? ಏನ್ ಸರ್ ನೀವು? ಕರ್ನಾಟಕ ಪೊಲೀಸ್ ಮೇಲೆ ಒಂದು ಗೌರವ ಇದೆ ಸರ್, ಅದನ್ನ ಉಳಿಸ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ದಾಖಲೆ ಸಮೇತ ವರದಿ ಮಾಡಿರೋ ಯೂಟ್ಯೂಬರ್ನ ತಗೊಂಡೋಗಿ ಪ್ರಚೋದನಕಾರಿ ವಿಡಿಯೋಗಳನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೆಂಗ್ ಸರ್ ನೀವು ಸುಮೋಟೋ ಕೇಸ್ ಹಾಕಿ FIR ದಾಖಲು ಮಾಡ್ತೀರಾ? ಅದು ಕೋಟಿಗಟ್ಟಲೆ ವ್ಯೂಸ್ ಆಗಿರೋ ಯೂಟ್ಯೂಬರ್ ಮೇಲೆ ಪ್ರಚೋದನಕಾರಿ ಹೇಳಿಕೆ ಅಂತೂ ಒಂದು ಮಾಡಿಲ್ಲ ಸರ್. ಅಂಡ್ ಇನ್ನೊಂದ್ ಸ್ವಲ್ಪ ಜನ ಇದ್ರು ಈ ತರ. ಯಾವ ತರ ಅಂತಂದ್ರೆ, ಈ 35 ಲಕ್ಷ ಪೇಮೆಂಟ್ ಆಗಿದೆ ಸಮೀರ್ ಬೈಗೆ, ಅದಕ್ಕೆ ವಿಡಿಯೋ ಮಾಡಿದಾನೆ. ಏನ್ ಬೈ 35 ಲಕ್ಷ? ಅವರು ಖುದ್ದು ಅವ್ರೇ ಹೇಳ್ಕೊಂಡಿದಾರಲ್ಲ, ನನ್ನ ಹತ್ರ ಎಡಿಟರ್ಗೂ ಪೇ ಮಾಡಕ್ ದುಡ್ಡಿಲ್ಲ ಕಣ್ರು, 35 ಲಕ್ಷ ತಗೊಂಡ್ ಏನ್ ಮಾಡ್ಲಿ ನಾನು ಅಂತ. ಯಾಕೆ ಬೈ ಇಲ್ಲಾರ್ದೆಲ್ಲ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ಟೀಮ್ ಮುಚ್ಕೊಂಡ್ ಇದ್ಬಿಡಿ. ಯಾಕೆ ಸುಮ್ನೆ ಇರ್ಲಾರ್ದೆಲ್ಲ ಹುಟ್ಟಿಸ್ಕೊಂಡ್ ಹೇಳಕ್ ಹೋಗ್ತೀರಾ? ಹೆಂಗ್ ಗೌಡ್ರ ಫ್ಯಾಮಿಲಿ ನೀವು ಗೌಡ್ರ ಫ್ಯಾಮಿಲಿ ಏನಾದ್ರು ಸ್ವಲ್ಪ ಸಂಬಂಧಿಕರಾಗ್ಬೇಕಾ ಹೆಂಗೆ? ಇನ್ನೊಂದ್ ಸ್ವಲ್ಪ ಜನ ಬರ್ತಾರೆ, ಹಿಂದೂ ಟೆಂಪಲ್ ಗಳ ಬಗ್ಗೆ ಅಷ್ಟೇ ಮಾತಾಡ್ತಾನೆ. ಬೈ ಹೋಗ್ಬಿಟ್ಟು ಅವ್ರ ಸಮೀರ್ MD ಅಂತ ಇನ್ನೊಂದ್ ಚಾನಲ್ ಇದೆ ಬೈ. ಯಾರ್ಯಾರು ಆ ರೀತಿ ಕಮೆಂಟ್ ಮಾಡ್ತಿದ್ರೆ ಹೋಗ್ಬಿಟ್ಟು ನೋಡಿ ಅವ್ರ ಚಾನಲ್ ಅಲ್ಲಿ. ನೀಟಾಗಿ ಮಹಾಭಾರತದ ಅಶ್ವತ್ಥಾಮಂದ್ ಆಗಿರ್ಬೋದು, ಕರ್ಣಂದ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋನು ಅವ್ರು ಎಷ್ಟು ನೀಟಾಗಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅಂತಂದ್ರೆ, ನೀವು ಒಂದು ಲೈನ್ ಕೂಡ ಕನ್ನಡ ಬುಕ್ಸ್ನ ಆ ರೀತಿ ಓದೋದಿಲ್ಲ ಬೈ. ಮುಸ್ಲ್ಮಾನನೇ ಆಗಿರ್ಲಿ, ಆ ಕನ್ನಡ ಮಾತಾಡೋ ಸ್ಪಷ್ಟನೆ ಇದೆಯಲ್ಲ, ಅದನ್ನ ನೀವು ಬುಕ್ದಲ್ಲಿ ಈ ಕೂಡ ಓದಲ್ಲ ಬೈ. ಅಷ್ಟು ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅವ್ರು. ಹೋಗ್ಬಿಟ್ಟು ನೀಟಾಗಿ ಸಮೀರ್ MD ಅಂತ ಇನ್ನೊಂದಿದೆ ಚಾನಲ್, ದೂತ ಸಮೀರ್ MD ಅಲ್ಲ, ಸಮೀರ್ MD ಅಂತ ಬರೀ ಇನ್ನೊಂದು ಮೇನ್ ಅಕೌಂಟ್ ಇದೆ ಅವ್ರದ್ದು. ಅದ್ರಲ್ಲಿ ಹೋಗ್ಬಿಟ್ಟು ನೋಡಿ ಅವ್ರು ಎಷ್ಟೊಂದು ಹಿಂದೂ ಪರವಾಗಿ ಮಾತಾಡಿದ್ದಾರೆ, ಒಳ್ಳೊಳ್ಳೆ ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಏನೇ ಆಗ್ಲಿ, ವಿ ಆಲ್ ಲವ್ ಯು ಸಮೀರ್ ಬೈ, ವಿ ಆರ್ ಪ್ರೌಡ್ ಆಫ್ ಯು. ಒಂದು ಒಳ್ಳೆ ಸೆನ್ಸೇಷನಲ್ ವಿಡಿಯೋ ಅನ್ನೋದಕ್ಕಿಂತ ಜನಗಳು ಮನೆಗೂ ಮುಟ್ಟಿಸಿದಕ್ಕೆ ನಿಮ್ಗೆ ಧನ್ಯವಾದಗಳು. ಅಂಡ್ ವಿ ಆರ್ ಆಲ್ ವಿತ್ ಯು. ಏನಾಗಲ್ಲ, ನಿಮ್ ಜೊತೆಗೆ ನಾವ್ ಇರ್ತೀವಿ.